ಅನುದಿನದ ಆಹಾರ ಜುಲೈ 7 ಮಂಗಳವಾರ. ಮಹಾಧ್ವನಿ. ಪ್ರಕಟಣೆ 12:10. ಆಗ ಆಕಾಶದಲ್ಲಿ ಒಂದು ಮಹಾ ಶಬ್ದವನ್ನು ಕೇಳಿದೆನು. ಅದು, ಈಗ ಜಯವೂ ಶಕ್ತಿಯೂ ರಾಜ್ಯವೂ ನಮ್ಮ ದೇವರಿಗೆ ಉಂಟಾಯಿತು. ಆತನು ಅಭಿಷೇಕಿಸಿದವನ ಅಧಿಕಾರವು ಈಗ ಸ್ಥಾಪಿತವಾಯಿತು. ಆ ಪರಲೋಕದಿಂದ ಬಂದ ಎಲ್ಲ ಧ್ವನಿಗಳ ಪೈಕಿ ನಾವು ಇಲ್ಲಿ ಒಂದು ನಿರ್ದಿಷ್ಟವಾದ ಮಹಾ ಮತ್ತು ವಿಜಯೋತ್ಸವದ ಘೋಷಣೆಯನ್ನು ಕಾಣುತ್ತೇವೆ. ಈ ಪರಲೋಕದ ಧ್ವನಿಯು 4 ಮಹಿಮೆಯುಳ್ಳ ಸತ್ಯಗಳನ್ನು ಸಾರುತ್ತದೆ: ರಕ್ಷಣೆ, ಬಲ, ದೇವರ ರಾಜ್ಯ ಮತ್ತು ಕ್ರಿಸ್ತನ ಅಧಿಕಾರ. ಆದರೆ ಆ ಧ್ವನಿಯು ಅಷ್ಟಕ್ಕೆ ನಿಲ್ಲುವುದಿಲ್ಲ. ಅದು ಮುಂದುವರಿದು ಹೀಗೆ ಆಜ್ಞಾಪಿಸುತ್ತದೆ: ಪರಲೋಕವೇ, ಅದರಲ್ಲಿ ವಾಸ ಮಾಡುವವರೇ, ಹರ್ಷಗೊಳ್ಳಿರಿ. ಪ್ರಕಟಣೆ 12:12. ಖಂಡಿತವಾಗಿಯೂ ರಕ್ಷಣೆಯಲ್ಲಿ ಆನಂದವಿದೆ, ದೇವರ ಬಲದಲ್ಲಿ ಆನಂದವಿದೆ. ದೇವರ ರಾಜ್ಯವು ಸಂತೋಷದಿಂದ ತುಂಬಿದ ಒಂದು ಸಾಮ್ರಾಜ್ಯವಾಗಿದೆ. ಕ್ರಿಸ್ತನನ್ನು ಆರಾಧಿಸುವುದರಲ್ಲಿ ನಿಜವಾದ ಆನಂದವಿದೆ. ನೀವು ಮತ್ತು ನಾನು ಆನಂದ ಪಡುವಂತೆ ಕರೆಯಲ್ಪಟ್ಟಿದ್ದೇವೆ. ಆನಂದ ಪಡುವುದು ಎಂಬ ಮಾತು ಕೇವಲ ಸಾಮಾನ್ಯ ಸಂತೋಷ ಅಥವಾ ಲೌಕಿಕ ಹರ್ಷಕ್ಕಿಂತ ಆಳವಾದಂಥ ಅರ್ಥವನ್ನು ಹೊಂದಿದೆ. ಅದು ಗಂಭೀರವಾದ ಆತ್ಮೀಕ ಸಂತೋಷವನ್ನು ಸೂಚಿಸುತ್ತದೆ. ಪವಿತ್ರಾತ್ಮನಲ್ಲಿ ಆನಂದಿಸುವುದು ಇನ್ನೂ ಹೆಚ್ಚಿನ ಅನುಭವ ಆಗಿದೆ. ಯೇಸುವಿನ ತಾಯಿಯಾದ ಮರಿಯಳು ಹೀಗೆ ಸಾರಿದಳು: ನನ್ನ ಆತ್ಮವು ಕರ್ತನನ್ನು ಕೊಂಡಾಡುತ್ತದೆ, ನನ್ನ ಆತ್ಮವು ನನ್ನ ರಕ್ಷಕನಾದ ದೇವರಲ್ಲಿ ಆನಂದಿಸಿತು. ಲೂಕ 1:46-47. ಯೇಸು ಸ್ವತಃ ಪವಿತ್ರಾತ್ಮನಲ್ಲಿ ಆನಂದ ಭರಿತನಾಗಿ, ಹೌದು ತಂದೆಯೇ, ಹೀಗೆ ಮಾಡುವುದು ನಿನ್ನ ದೃಷ್ಟಿಗೆ ಒಳ್ಳೆಯದಾಗಿ ಕಂಡಿತು ಎಂದನು. ಲೂಕ 10:21. ಕರ್ತನಲ್ಲಿ ಆನಂದಿಸುವುದು ಒಂದು ಅದ್ಭುತವಾದ ಸೌಲಭ್ಯವಾಗಿದೆ. ಆ ಪರಲೋಕದ ಧ್ವನಿಯು ಅಂತಹ ಆನಂದಕ್ಕೆ ನಮ್ಮನ್ನು ಕರೆಯುತ್ತಲೇ ಇರುತ್ತದೆ. ಆದ್ದರಿಂದ ಭಾರದಿಂದ, ದುಃಖದಿಂದ ಅಥವಾ ನಿರಾಶೆಯಿಂದ ಇರಬೇಡಿರಿ. ನಿಮ್ಮ ಚಿಂತೆಗಳನ್ನೆಲ್ಲ ಕರ್ತನ ಮೇಲೆ ಹಾಕಿ ಆತನಲ್ಲಿ ಆನಂದಿಸಿರಿ. ನಮ್ಮ ಪರಿಶುದ್ಧ ಗ್ರಂಥದಲ್ಲಿ ಈ ರೀತಿಯಾಗಿ ಆನಂದಿಸಿದ ಮೊದಲ ವ್ಯಕ್ತಿ ಅಬ್ರಾಮನು. ಯೇಸು ಕ್ರಿಸ್ತನು ಹೀಗೆ ಹೇಳಿದನು: ನಿಮ್ಮ ಮೂಲ ಪುರುಷನಾದ ಅಬ್ರಾಮನು ನನ್ನ ದಿನವನ್ನು ತಾನು ನೋಡೇನೆಂದು ಉಲ್ಲಾಸಪಟ್ಟನು, ಅದನ್ನು ನೋಡಿ ಸಂತೋಷಗೊಂಡನು. ಯೋಹಾನ 8:56. ಇಂದು ನೀವು ಆನಂದಿಸಲು ಅನೇಕ ಕಾರಣಗಳಿವೆ. ಮೊದಲನೇದಾಗಿ, ರಕ್ಷಕನಾದ ಯೇಸು ಕ್ರಿಸ್ತನು ನಿಮ್ಮ ಹೃದಯದಲ್ಲಿ ವಾಸಿಸುತ್ತಿದ್ದಾನೆ ಎಂಬುದನ್ನು ಅರಿತು ರಕ್ಷಣೆಯ ಸಂತೋಷದಲ್ಲಿ ಆನಂದಿಸಿರಿ. ಎರಡನೇದಾಗಿ, ಆತನು ನಿಮಗೆ ತನ್ನ ಬಲವನ್ನು, ಪವಿತ್ರಾತ್ಮನ ಬಲವನ್ನು ನೀಡಿರುವುದರಿಂದ ಆನಂದಿಸಿರಿ. ಮೂರನೇದಾಗಿ, ದೇವರ ರಾಜ್ಯದಲ್ಲಿ ಆನಂದಿಸಿರಿ. ನೀವು ಆ ಮಹಿಮೆಯುಳ್ಳ ಹಾಗೂ
ನಿತ್ಯವಾದ ರಾಜ್ಯವನ್ನ ಪ್ರವೇಶಿಸುವಾಗ ನಿಮ್ಮ ಆನಂದವು ಪರಿಪೂರ್ಣವಾಗಿಯೂ ನಿರಂತರವಾಗಿಯೂ ಇರುತ್ತದೆ. ನಾಲ್ಕನೇದಾಗಿ, ಕ್ರಿಸ್ತನ ಅಧಿಕಾರವನ್ನ ಚಲಾಯಿಸುತ್ತಾ ಆನಂದಿಸಿರಿ. ಆತನು ಪರಲೋಕದಲ್ಲಿಯೂ ಭೂಲೋಕದಲ್ಲಿಯೂ ಸಮಸ್ತ ಅಧಿಕಾರವನ್ನ ಹೊಂದಿದ್ದಾನೆ. ಕರ್ತನಲ್ಲಿ ನಿರಂತರವಾಗಿ ಆನಂದಿಸುತ್ತಿದ್ದ ದಾವೀದನು ಹೀಗೆ ಪ್ರಾರ್ಥಿಸಿದನು: ಆದ ಕಾರಣ ನಿನ್ನನ್ನು ಮೊರೆ ಹೊಕ್ಕವರೆಲ್ಲರೂ ಸಂತೋಷ ಪಡುವರು, ನೀನು ಕಾಪಾಡುವವನೆಂದು ಅವರು ಯಾವಾಗಲೂ ಆನಂದ ಧ್ವನಿ ಮಾಡುವರು. ಕೀರ್ತನೆ 5:12. ಪ್ರಿಯ ದೇವರ ಮಕ್ಕಳೇ, ಇಂದು ನಿಮ್ಮ ಹೃದಯವು ಆನಂದದಿಂದ ತುಂಬಿರಲಿ. ನಿಮ್ಮನ್ನು ರಕ್ಷಿಸಿದ, ನಿಮಗೆ ಬಲವನ್ನ ನೀಡಿದ, ನಿಮಗಾಗಿ ಒಂದು ರಾಜ್ಯವನ್ನ ಸಿದ್ಧಪಡಿಸಿದ ಮತ್ತು ತನ್ನ ಅಧಿಕಾರದಿಂದ ನಿಮ್ಮನ್ನು ಅಲಂಕರಿಸಿದ ದೇವರು ನಿಮ್ಮ ನಿರಂತರ ಸ್ತುತಿಗೆ ಯೋಗ್ಯನಾಗಿದ್ದಾನೆ. ಮುಂದಿನ ಅಧ್ಯಯನಕ್ಕಾಗಿ ದೇವರ ವಾಕ್ಯ. ಪರಾತ್ಪರನೇ, ನಿನ್ನನ್ನೇ ನಾನು ಸಂತೋಷಿಸಿ ಉತ್ಸಾಹ ಪಡುವೆನು, ನಿನ್ನ ಹೆಸರನ್ನ ಕೀರ್ತಿಸುವೆನು. ಕೀರ್ತನೆ 9:1-2 ಈ ದಿನ ಓದುವ ವಾಕ್ಯ. ಮುಂಜಾನೆ ಯೋಬನು 34-35 ಅಧ್ಯಾಯಗಳು. ಸಂಜೆ ಅಪೊಸ್ತಲ ಕೃತ್ಯಗಳು 15ನೇ ಅಧ್ಯಾಯ 1-21. ದೇವರು ನಿಮ್ಮನ್ನು ಪರಲೋಕದ ಸಂತೋಷದಿಂದ ಯಾವಾಗಲೂ ತುಂಬಿಸಲಿ.